ನಮ್ಮ ಚಿತ್ರರಂಗದ ಕುಟುಂಬನೇ ಇಲ್ಲಿದೆ. ತುಂಬ ಸಂತೋಷ. ಪ್ರೇಮ್ ಅವರಿದ್ದಾರೆ, ಚಂದ್ರು, ಅರ್ಜುನ್. ಒಂಥರ ಈ ಥರ ಚಿತ್ರರಂಗದಲ್ಲಿ ಈ ಥರ ಕಾರ್ಯಕ್ರಮಗಳು ತಿಂಗಳಲ್ಲಿ 3-4 ಸುಮಾರು ನಡೀತಾ ಇರೋದು. ಈಗ ಅದು ಶುರುವಾಗಿದೆ. ಅದು ತುಂಬ ಸಂತೋಷ. ಟ್ರೈಲರ್, ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಏನು ಸಿಗ್ತಾವಣ್ಣೆ. ನಾನು ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ, ಟೈಮಿಂಗ್ ಅನ್ನೋದನ್ನು ಅಫ್ಕೋರ್ಸ್ ಪಾಪ ಸುಮಾರು ಜನ ಕಲಾವಿದರು ಎಲ್ಲರೂ ಹಂಚ್ಕೊಂಡ್ರು. ನಾನು ಅವ್ರ ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆಯಿಂದ ಚಿತ್ರರಂಗಕ್ಕೆ ಬಂದ ಮೇಲಿಂದನೂ ನೋಡ್ತಾ ಇದ್ದೀನಿ. ಅವ್ರ ಟೈಮ್ ಅಂದರೆ ಟೈಮ್. ಬರೀ ಶೂಟಿಂಗ್ ಇದ್ದರೆ ಅಂತಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ, ಒಂದು ಯಾವುದೇ ಫಂಕ್ಷನ್ಗೆ ಬರ್ತೀನಿ ಅಂದ್ರೂ ಆ ಟೈಮ್ಗೆ 100% ಬರ್ತಾರೆ. ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್ ಮೇ ಬಿ. ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ಟಲ್ಲಿ, ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಏನು ಹೇಳ್ತೀನಿ. ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ಮಾಡಿದ್ದೆ, ಒಂದು ಫುಲ್ ಲೆಂತ್ ಸಿನಿಮಾ. ನನಗೂ ಆ ಅನುಭವ ಆಗಿತ್ತು. ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ, ಹೌದಾ, ಬರ್ತಾರೆ, ಬಂದರು. ಸೊ ಈ ಥರ ಆ ಒಂದು ಚಿತ್ರ ಹೆಂಗೆ ಮುಗೀತು ಗೊತ್ತಿಲ್ಲ. ಅಲ್ಲಿ ನಮ್ಗೆ ಈ ಥರ ಮಾಡೋಣ, ಈ ಥರ ಮಾಡೋಣ. ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ, ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿರುತ್ತೆ ಅಷ್ಟೇ. ಅವ್ರು ದೊಡ್ಡ ಸ್ಟಾರ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇವತ್ತಿಗೂ, ನನಗೆ ಗೊತ್ತಿರೋಂಗೆ. ಆ ರೀತಿ ಸೆಟ್ಟನ್ನು ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಅಲ್ಲಿ ಒಬ್ಬೊಬ್ಬರ ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ. ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ. ಎಲ್ಲರ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಳ್ಳೋದಕ್ಕೆ ಆ ಪ್ರಯತ್ನ ಇದೆಯಲ್ಲ, ಹ್ಯಾಟ್ಸ್ ಆಫ್ ಸುದೀಪ್ ಅವರೇ. ಅವತ್ತು ನೋಡ್ತಾ ಇದ್ದೀನಿ, ಇವತ್ತು ನೋಡ್ತಾ ಇದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನಾನು ನೋಡೋದಲ್ಲ, ಇವತ್ತು ಅಂದರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮನ್ನು ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಖುಷಿ ಆಯಿತು. ಈ ಥರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬೋದು. ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು, 2ನೇ ಚಿತ್ರ ಅವ್ರದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಚಿತ್ರ ತುಂಬ ದೊಡ್ಡ ಹಿಟ್ಟಾಗಿ ಕನ್ನಡದಲ್ಲಿ, 2ನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಸತ್ಯಜ್ಯೋತಿ ಫಿಲಿಮ್ಸ್, ತ್ಯಾಗರಾಜನ್ ಅಂದರೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಬ್ಯಾನರ್, ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಕ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ. ತುಂಬ ಸಂತೋಷ. ಅವ್ರಿಗೆ ನಾನು ಇದೇ ಥರ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ನಾನು ಸ್ವಾಗತಿಸ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಅಫ್ಕೋರ್ಸ್ ಎಲ್ಲ ಚಿತ್ರರಂಗದಲ್ಲಿ, ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಪ್ರೇಷನ್ ಸಿಗುತ್ತೆ. ಬೇರೆ ನಾಡಿಂದ ಬಂದು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ. ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಅವ್ರಿಗೂ ನನ್ನ ವಿಷಯನ ತಿಳಿಸ್ತಾ, ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು, ಹಾಗೆ ಅಜನೀಶ್ ಆಗ್ಬೋದು, ಈ ಟ್ರೈಲರ್ನ ನೀವು ಇನ್ನೊಂದ್ಸರಿ ಹಾಕಿ ಅಂತ ನೀವು ಕೇಳಿದ್ರಿ. ನನಗೆ ಮನಸ್ಸಲ್ಲಿ ಇತ್ತದು, ಇನ್ನೊಂದ್ಸರಿ ಹಾಕ್ಸ್ಬೇಕಾಯ್ತು, ಇನ್ನೊಂದ್ಸರಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಎಲ್ಲರ ಮನಸ್ಸಲ್ಲೂ ಇತ್ತು ಅಲ್ವಾ? ಸೊ ನಿಜವಾಗಲೂ ಅಮೇಝಿಂಗ್, ಅಮೇಝಿಂಗ್. ಅಫ್ಕೋರ್ಸ್ ನಾನು ಹೇಳಿದಾಗೆ ಸುದೀಪ್ ಅವ್ರ ನಟನೆ ಬಗ್ಗೆ ನಾನು ಅದು ಹೊಸದಾಗಿ ಏನು ಹೇಳೋದು ಬೇಡ. 1-2 ನಿಮಿಷ ಜಾಸ್ತಿ ತಗೋತೀನಿ ಮಾತಾಡೋದಕ್ಕೆ. ಪ್ಲೀಸ್ ಸರ್, ನೀವು ಮಾತಾಡ್ಬೇಕು ಸರ್. ಯಾಕೆಂದರೆ ಇವತ್ತಿನ ಚಿತ್ರರಂಗದ ಸ್ಥಿತಿಗತಿ ಯಾವ ರೀತಿ ಇದೆ ಅಂದರೆ, ನಾವು
ಒಂದು 2-3 ಜನ್ರೇಷನಿಂದ ಚಿತ್ರರಂಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಸ್ಪೀಡು, ಈ ಎನರ್ಜಿನ ಇದ್ದಾಗ ನಾವು ಚಿತ್ರಗಳನ್ನ ತುಂಬ ಮಾಡ್ತಾ ಇದ್ವಿ. ಆ ಸ್ಪೀಡು, ಆ ಎನರ್ಜಿ ಹಿಂಗೆ ಬಿದ್ದೋಯ್ತು. ಕಾರಣ ಏನೇನೋ ಇರ್ಬೋದೇನೋ. ಆದರೆ ಈ ಚಿತ್ರ ಶುರು ಮಾಡೋವಾಗ ಸುದೀಪ್ ಅವರು ಸಿಕ್ಕಿದಾಗ ಹೇಳ್ತಾಯಿದ್ರು, ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್, ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಹೀಗೆ ಅಂದಾಗ ಪ್ಲ್ಯಾನ್ ಎಲ್ಲರೂ ಮಾಡ್ಬೋದು. ಪ್ಲ್ಯಾನ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಆಮೇಲೆ ಪ್ಲ್ಯಾನ್ ಮಾಡೋದಕ್ಕೂ ಆ ಒಂದು ಎನರ್ಜಿ ಬೇಕು. ಆ ಪ್ಲ್ಯಾನ್ ಮಾಡೋದಕ್ಕೆ ಆ ಎನರ್ಜಿ ಇದ್ದಾಗ, ಆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಆದಾಗ ಸುದೀಪ್ ಅವ್ರಿಗೆ ಎಕ್ಸಿಕ್ಯೂಷನ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಅವರಿಗೆ ಆ ಟೀಮ್ ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಇರೋ ಟೀಮ್ ಆ ಥರ ಒಂದು ಟೀಮ್ನ ಸೆಟ್ ಮಾಡಿ ಇಟ್ಕೋತಾರೆ. ಯಾವಾಗ ಹೊಗಳ್ಬೇಕೋ ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ತಾರೆ, ಯಾವಾಗ ತಪ್ಪಾದರೆ ಅದನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ತಿದ್ಕೊಂಡಿಲ್ಲ ಅಂದರೆ ಅವ್ರನ್ನ ನೋಡೋದು ಇಲ್ಲ ತಿರ್ಗಾ ಇನ್ನೊಂದ್ಸರಿ ಅಂತ ಒಂದು ಕ್ಯಾರೆಕ್ಟರ್ ಸುದೀಪ್ ಅವರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಆ ಹೀಟ್, ಆ ಬಿಸಿ ಯಾರಿಗೆ ತಗಲ್ತಾ ಇದೆ ಅವ್ರಿಗೆ ಮಾತ್ರ ತುಂಬ ಗೊತ್ತಾಗುತ್ತೆ. ಇವತ್ತು ಕನ್ನಡ ಚಿತ್ರರಂಗ ಯಾವುದೋ ಒಂದು ಮೀಟಿಂಗ್ ಇತ್ತು ನಮ್ಮ ಚೇಂಬರಲ್ಲೆಲ್ಲ. ಮಾತಾಡುವಾಗ ಹಲವಾರು ಚಿತ್ರಗಳು ಬರಬೇಕು, ಮಾತಾಡಬೇಕು, ಅದು ಇದಂತ ಹೀರೋಗಳನ್ನ ಪ್ರೆಷರ್ ಮಾಡಬೇಕು, ಇಲ್ಲ ನಿರ್ದೇಶಕರನ್ನೆಲ್ಲ ಕರೆಸಿ ಮಾತಾಡಬೇಕು, ಇವೆಲ್ಲ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ, ಅಫ್ಕೋರ್ಸ್ ಒಳ್ಳೆ ಪ್ರಯತ್ನನೇ. ಆದರೆ ನಮ್ಮಲ್ಲಿ ಎಷ್ಟು ಜನ ನಿರ್ದೇಶಕರಿದ್ದಾರೆ, ಎಷ್ಟು ಜನ ನಾಯಕ ನಟರಿದ್ದಾರೆ ಅಂದರೆ ಇದ್ದಾರೆ ನಾಯಕ ನಟರು. ಬಟ್ ಒಂದು ಇಮೇಜ್ ಇದ್ದು ಚಿತ್ರರಂಗನ ಪುಲ್ ಮಾಡುವಂಥ ನಾಯಕ ನಟರ ಬಗ್ಗೆ ಮಾತಾಡ್ತಿದ್ವಿ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ, ಅಂದರೆ ನನ್ನ ಒಬ್ಬ ನೋಟೆಡ್ ಪ್ರೊಡ್ಯೂಸರ್, ಹಳೆ ಕಾಲದಿಂದ ಸಿನಿಮಾ ಮಾಡಿದಾರೆ ಒಬ್ಬ ನಿರ್ಮಾಪಕ ಅಂತ ಹೇಳ್ತಾರೆ. ನಾನು ಎಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ? ವರ್ಷಕ್ಕೊಂದು, 2 ಇಲ್ಲ 3 ವರ್ಷಕ್ಕೊಂದು ಮಾಡ್ತಾ ಇರ್ಬೋದೇನೋ ಅಷ್ಟೇ. ಆದರೆ ನನ್ನಂಥ ನಿರ್ಮಾಪಕರು ಒಂದು 5 ಜನ ಇದ್ದರೆ ಎಲ್ಲ ಸೇರಿದ್ರು ಒಂದು 10-15 ಸಿನಿಮಾ ಮಾಡ್ತೀವಿ ನಾವು. 250 ಚಿತ್ರಗಳಿಗಿಂತ ಜಾಸ್ತಿ ಇವತ್ತು ಬಿಡುಗಡೆ ಆಗ್ತಾಯಿದೆ ನಮ್ಮ ಕರ್ನಾಟಕದಲ್ಲಿ. 250 ಚಿತ್ರಗಳಿಗಿಂತ ಜಾಸ್ತಿ ಆಗ್ತಾಯಿದೆ. ಆದರೆ ನಾವು ಹಳೆ ಪ್ರೊಡ್ಯೂಸರ್ಸು, ಹಳೆ ಡೈರೆಕ್ಟರ್ಸು ಅಂತ ಏನು ಹೆಸರು ಕೊಟ್ಟಿದ್ದಾರೆ ನಮಗೆ, ದೊಡ್ಡ ಪ್ರೊಡ್ಯೂಸರ್ಸು, ದೊಡ್ಡ ಡೈರೆಕ್ಟರ್ಸ್ ಅಂತ, ನಾವು ಚಿತ್ರರಂಗಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾಯಿದ್ದೀವಿ? ಕಾಂಟ್ರಿಬ್ಯೂಷನ್ ನಮ್ಮದಲ್ಲ. ಆ 250 ಚಿತ್ರ ಮಾಡ್ತಾ ಇರೋ ಹೊಸ ಪ್ರೊಡ್ಯೂಸರ್ಸ್ದು ಕಾಂಟ್ರಿಬ್ಯೂಷನ್ ಚಿತ್ರರಂಗಕ್ಕೆ. ಅವರು ನಮ್ಮ ಕಾರ್ಮಿಕರಿಗೆ, ಕಲಾವಿದರಿಗೆ ಊಟ ಕೊಡ್ತಾ ಇರೋದು ಅವರು, ನಿಜವಾಗ್ಲೂ ನಾವಲ್ಲ. ನಾವು ಯಾವಾಗಲೂ ಹಬ್ಬಕ್ಕೆ ಊಟ ಕೊಡ್ತೀವಿ ಅಷ್ಟೇ. ಒಂದು ಹಬ್ಬ ಬಂದಾಗ ವರ್ಷಕ್ಕೆ 4, 5, 6 ಹಬ್ಬ ಬರುತ್ತಲ್ಲ, ಆಗ ನಾವು ದೊಡ್ಡ ನಿರ್ಮಾಪಕರು, ದೊಡ್ಡ ನಿರ್ದೇಶಕರು ಆವಾಗ ಊಟ ಕೊಡ್ತಾಯಿದ್ದೀವಿ ನಮ್ಮ ಚಿತ್ರರಂಗಕ್ಕೆ. ಅರ್ಥ ಆಯ್ತಾ? ಅದನ್ನು ಬ್ರೇಕ್ ಮಾಡಿದ್ದು ಮಾರ್ಕ್.